ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ನಿಮ್ಮ ಅಶ್ವಿನಿ ಶ್ರೀನಾಥ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ. ನಿಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ನನ್ನ ಮಗನಿಗೆ ಇವತ್ತು ಸ್ಕೂಲ್ ಅಡ್ಮಿಷನ್ ಇದೆ. ಸೊ ಸ್ಕೂಲ್ ಅಡ್ಮಿಷನ್ಗೆ ನಾವು ಏನೇನೆಲ್ಲ ಪ್ರಿಪ್ರೇಷನ್ನ ಮಾಡ್ಕೊಂಡಿದ್ದೀವಿ ಅನ್ನೋದು ಇವತ್ತು ನಾನು ವಿಡಿಯೋ ಮಾಡ್ತಾ ಇದ್ದೀನಿ. ಸೊ ಮೊದಲು ಏನಂತಂದರೆ ನಮ್ಮ ಮನೆ ಪಕ್ಕದಲ್ಲೇ ಅಂಗನವಾಡಿ ಇತ್ತು. ಸೊ ಅಲ್ಲಿಗೆ ಹೋಗ್ತಾ ಇದ್ದ. ಅವನಿಗೆ 2.5 ವರ್ಷ ಇರುವಾಗಲೇ ನಾವು ಅವನ್ನ ಅಂಗನವಾಡಿಗೆ ಕಳ್ಸೋಕ್ಕೆ ಸ್ಟಾರ್ಟ್ ಮಾಡಿದ್ವಿ. ಅಂದರೆ 3 ವರ್ಷ ಇರೋದು ಗೌರ್ಮೆಂಟ್ ಪ್ರಕಾರ. ಬಟ್ ಮನೆ ಹತ್ತಿರ ಇದ್ದಿದ್ದರಿಂದ ನಾವು 2.5 ವರ್ಷದಿಂದನೇ ಹೋಗೋದಕ್ಕೆ ಅಭ್ಯಾಸ ಮಾಡಿದ್ವಿ. ಅವನು ತುಂಬ ಖುಷಿಯಿಂದ ಹೋಗ್ತಾ ಇದ್ದ, ಹೊಸ ಹೊಸ ವಿಷಯಗಳನ್ನ ಕಲ್ತ್ಕೊಬರ್ತಾ ಇದ್ದ. ಆ್ಯಂಡ್ ನಮ್ಮ ಮನೆಯಿಂದ ನೋಡಿದ್ರೆ ಅಂಗನವಾಡಿ ಕಾಣಿಸ್ತಾ ಇತ್ತು. ಸೊ ನಮಗೇನು ಭಯ ಆಗ್ತಾ ಇರಲಿಲ್ಲ. ಬಟ್ ಈಗ ಅವನನ್ನು ನಾವು ಒಂದು ಇಂಗ್ಲೀಷ್ ಕಾನ್ವೆಂಟಿಗೆ ಹಾಕೋಣ ಅಂತ ಹೇಳಿ ಅಂದ್ಕೊಂಡಿದ್ದೀವಿ. ಸೊ ಇಲ್ಲಿಂದ 1.5-2 ಕಿಲೋಮೀಟ್ರು ದೂರ ಇದೆ ಸ್ಕೂಲು, ಹೆದ್ದಾರಿಪುರದಲ್ಲಿ. ಸೊ ಆ ಒಂದು ಸ್ಕೂಲ್ಗೆ ಅವನನ್ನು ಅಡ್ಮಿಷನ್ ಮಾಡೋಣ ಅಂತ ಹೇಳಿ ಅಂದ್ಕೊಳ್ತಾ ಇದ್ವಿ. ಸೊ ಅಷ್ಟರಲ್ಲೇ ಸ್ಕೂಲವರೇ ಕೇಳಿಕೊಂಡು ಮನೆಗೆ ಬಂದಿದ್ದರು. ಸೊ ಆವಾಗ ಇನ್ನೊಂದು 5-6 ಸೀಟ್ ಇದೆ ಅಷ್ಟೇ, ಅಡ್ಮಿಷನ್ ಮಾಡಿಬಿಡಿ ಅಂತ. ಸೊ ಮನೆಯಲ್ಲೇ ಅಡ್ಮಿಷನ್ ಮಾಡ್ಕೊಂಡು ಹೋದರು. ಹಾಗಾಗಿ ನಮಗೆ ಸ್ಕೂಲ್ಗೆ ಹೋಗೋದಕ್ಕೆ ಆಗಲಿಲ್ಲ. ಸೊ ನಾವು ಅವನಿಗೆ ಈ ಸತಿ ರಜೆನಲ್ಲಿ ಬೆಂಗಳೂರಿಗೆ ಹೋದಾಗ ಸ್ವಲ್ಪ ಅವನಿಗೆ ಶಾಪಿಂಗ್ ಮಾಡೋಣ, ಹೊಸ ಸ್ಕೂಲಿಗೆ ಸೇರ್ತಾ ಇದ್ದಾನೆ ಅಂತ ಅಂದಮೇಲೆ ಬ್ಯಾಗು, ಎಕ್ಸಸೈಸು, ಬುಕ್ಸು ಅದನ್ನೆಲ್ಲ ಹೊಸದಾಗಿ ತೊಗೊಳ್ಳೋಣ ಅಂತ ಹೇಳಿ ಅಂದ್ಕೊಂಡಿದ್ವಿ. ಹಾಗೆಯೇ ಬೆಂಗಳೂರಿಗೆ ಹೋದ್ವಿ ಕೂಡ. ನಾವು ಬೆಂಗಳೂರಿಗೆ ಹೋಗಿ ಸ್ವಲ್ಪ ದಿನ ಆದಮೇಲೆ ಅಲ್ಲೆಲ್ಲಾದರೂ ಶಾಪಿಂಗ್ ಮಾಡೋಣ ಅಂತ ಅಂದ್ಕೊಂಡಿದ್ವಿ. ಅಷ್ಟರಲ್ಲಿ ಅವ್ನ ಚಿಕ್ಕಪ್ಪ ಅಂದರೆ ನನ್ನ ಮೈದ್ನ ಅವರೇ ಅವ್ನಿಗೆ ಏನೇನು ಬೇಕೋ ಅದೆಲ್ಲ ಶಾಪಿಂಗ್ ಮಾಡಿದರು. ಈ ಬ್ಯಾಗು ಬ್ಯೂಟಿಫುಲ್ ಆಗಿದೆ. ಸೊ ಈ ಬ್ಯಾಗು ಆಮೇಲೆ ಕೆಲವೊಂದೊಂದು ಬುಕ್ಸ್ಗಳನ್ನ ಅವರು ಗಿಫ್ಟ್ ಮಾಡಿದರು ಇವನಿಗೆ. ಅದ್ರ ಜೊತೆ ಒಂದು ವಾಟರ್ ಬಾಟ್ಲು ಕೂಡ ಅವ್ರು ತೊಗೊಂಡು ಬಂದರು. ಸೊ ಹಾಗಾಗಿ ಬ್ಯಾಗ್ ತೊಗೊಳ್ಳೋದೆಲ್ಲ ಮುಗೀತು, ಇನ್ನೇನು ತೊಗೊಳ್ಳೋದಿಲ್ಲ ಅಂತ ಅಂದ್ಕೊಂಡು ಊರಿಗೆ ಬಂದ್ವಿ. ಊರಿಗೆ ಬಂದಾದಮೇಲೆ ಇಷ್ಟೇ ತೊಗೊಳ್ಳೋದು. ಇನ್ನು ಎಕ್ಸಸೈಸು ಬುಕ್ಸ್ ಎಲ್ಲ ಸ್ಕೂಲಲ್ಲಿ ಕೊಡ್ತಾರೆ. ಸೊ ಇನ್ನೇನು ತೊಗೊಳ್ಳೋದಿಲ್ಲ ಅಂದಾಗ ಮತ್ತೆ ನಮಗೆ ನೆನಪಾಗಿದ್ದು ಅವನಿಗೆ ಊಟ ತೊಗೊಂಡು ಹೋಗಬೇಕು ಅಂತ. ಇಷ್ಟು ದಿನ ಅಲ್ಲೇ ಅಂಗನವಾಡಿನಲ್ಲೇ ಊಟ ಕೊಡೋದ್ರಿಂದ ನಮ್ಗೆ ಅದು ದೊಡ್ಡ ಪ್ರಾಬ್ಲಮ್ ಅಂತ ಅನಿಸಿರಲಿಲ್ಲ. ಸೊ ಈಗ ಊಟ ತೊಗೊಂಡು ಹೋಗ್ಬೇಕಲ್ಲ. ಸೊ ಊಟದ ಬಾಕ್ಸು ಇತ್ತು, ಊಟದ ಬಾಕ್ಸು. ಆದರೂ ಸ್ವಲ್ಪ ಚಿಕ್ಕ ಮಕ್ಕಳು ಅಂದಾಗ ಸ್ವಲ್ಪ ಗೊಂಬೆಗಳ ಚಿತ್ರ ಎಲ್ಲ ಇದ್ರೆ ಲೈಕ್ ಮಾಡ್ತಾರಲ್ಲ. ಸೊ ಆ ಥರದ್ದೊಂದು ಟಿಫನ್ ಬಾಕ್ಸು, ಆಮೇಲೆ ಅದ್ರದ್ದು ಬ್ಯಾಗು ಎಲ್ಲ ತೊಗೊಳ್ಬೇಕು ಅಂತ ಅಂದ್ಕೊಂಡು ಪ್ಲ್ಯಾನ್ ಮಾಡ್ಕೊಂಡ್ವಿ. ಅಷ್ಟರಲ್ಲಿ ನಮ್ಮ ಮತ್ತೆ ಬೆಂಗಳೂರು ಹೋದರು ಮಗನ ಮನೆಗೆ, ಮತ್ತು ಮಗಳು ಮನೆಗೆ ಹೋಗಿ ಬರ್ತೀನಿ ಅಂಥೇಳಿ. ಸೊ ಇಲ್ಲಿ ನನಗೆ ಇಬ್ಬರು ಮಕ್ಕಳನ್ನ ಬಿಟ್ಕೊಳ್ಳೋಕೆ ಕಷ್ಟ ಆಗುತ್ತೆ ಅಂಥೇಳಿ ಮತ್ತೆ ನನ್ನ ಮಗನ್ನ ಕರ್ಕೊಂಡು ಹೋದರು. ಸೊ ಆವಾಗ ನಾನಿಲ್ಲಿ ತೊಗೋಬೇಕು ಅಂತ ಹೇಳ್ತಿದ್ದನ್ನ ನೋಡಿ ಅಲ್ಲಿ ನಮ್ಮ ಅತ್ತೆ ತೊಗೊಳ್ಳೋಣ ಅಂತ ಅಂದ್ಕೊಂಡಿದ್ರಂತೆ. ಅಷ್ಟರಲ್ಲಿ ಅವ್ರ ಅತ್ತೆ ನಾನು ಕೊಡಿಸ್ತೀನಿ ಅಂತ ಹೇಳಿಬಿಟ್ಟು ಸೊ ಬ್ಯೂಟಿಫುಲ್ ಆಗಿರುವಂಥ ಟಿಫನ್ ಬಾಕ್ಸು ನೋಡಿ ಎಷ್ಟು ಚೆನ್ನಾಗಿದೆ ಅಂತೇಳಿ. ಟಿಫನ್ ಬಾಕ್ಸು, ಆಮೇಲೆ ಬ್ಯಾಗು, ಆಮೇಲೆ ಅವರು ಸಹ ಒಂದು ವಾಟರ್ ಕ್ಯಾನ್ ಕೊಡಿಸಿದ್ದಾರೆ. ಸೊ ಇಷ್ಟೇನ ಅವ್ರು ಕೊಡಿಸಿದ್ರು. ಸೊ ಅಲ್ಲಿಗೆ ನಮಗೆ ಏನು ಕೊಡಿಸೋದು ಉಳಿಲಿಲ್ಲ ಅವನಿಗೆ. ಸೊ ಅವನ ಅತ್ತೆ ಮತ್ತು ಅವನ ಚಿಕ್ಕಪ್ಪನ್ನೇ ಎಲ್ಲ ಕೊಡಿಸಿದ್ರು. ಸೊ ಎಷ್ಟು ಕೋಆರ್ಡಿನೇಷನ್ ನೋಡಿ. ಇವ್ರು ಕೊಡಿಸಿರೋದು ಅವ್ರಿಗೆ ಗೊತ್ತು ಬಟ್ ನೋಡಲಿಲ್ಲ, ಅವ್ರು ಕೊಡಿಸಿದ್ದು ಇವರಿಗೆ ಗೊತ್ತು ಆದರೆ ನೋಡಲಿಲ್ಲ. ಬಟ್ ಎಲ್ಲದರಲ್ಲೂ ಸ್ಪೈಡರ್ ಮ್ಯಾನ್ ಚಿತ್ರ. ಸೊ ಚೆನ್ನಾಗಿದೆ. ಸೊ ಇಷ್ಟ ಆಯಿತು. ಆಮೇಲೆ ನಾವು ಸ್ಕೂಲ್ಗೆ ಒಂದಿನ ಹೋಗಿದ್ವಿ, ಅಡ್ಮಿಷನ್ ಆಗಿದೆ. ಸೊ ಏನು ಎತ್ತ ಅಂತ ಕೇಳ್ಕೊಂಬರೋಕ್ಕೆ ಅಂತ ಸ್ಕೂಲ್ಗೆ ಹೋಗಿದ್ವಿ. ಸೊ ಅಲ್ಲಿ ನಮಗೆ 2300 ರುಪೀಸ್ ತೊಗೊಂಡು ಬುಕ್ಸನ್ನ ಕೊಟ್ಟರು. ಸೊ ಅದರಲ್ಲಿ ನಾವು ಈ ಸತಿ ಅವನಿಗೆ UKGಗೆ ಜಾಯಿನ್ ಮಾಡಿರೋದು. ಸೊ ಅದರಲ್ಲಿ 3 ಬುಕ್ಸ್ ಕೊಟ್ಟಿದ್ದಾರೆ. ಒಂದು ಕನ್ನಡ, ಇನ್ನೊಂದು ಗೆಟ್ ಟುಗೆದರ್ ಅಂತ ಹೇಳಿಬಿಟ್ಟು, ಇನ್ನೊಂದು ಇಂಗ್ಲೀಷ್ ಕರ್ಸಿವ್ ಲೆಟರ್ದು. ಸೊ 3 ಬುಕ್ಸು, 11 ಎಕ್ಸಸೈಸು, ಅಂದರೆ 4 ಲೈನ್, 2 ಲೈನ್, 1 ಲೈನ್ದು ಕಾಪಿ ರೈಟ್ ಎಲ್ಲ 11 ಎಕ್ಸಸೈಸು. 3 ಬುಕ್ಸು 11 ಎಕ್ಸಸೈಸು ಫಸ್ಟ್ ಸೆಮಿಸ್ಟರ್ಗೆ, ಮತ್ತು 1 ಬುಕ್ಕು ಮತ್ತು 11 ಎಕ್ಸಸೈಸು ಸೆಕೆಂಡ್ ಸೆಮಿಸ್ಟರ್ಗೆ ಅಂತ ಹೇಳಿಬಿಟ್ಟು ಕೊಟ್ಟರು. ನೆಕ್ಸ್ಟು ಒಂದು ಬಾಕ್ಸ್ ಎರೇಸರು, ಶಾರ್ಪ್ನರ್, ಇದು ಒಂದು ಬಾಕ್ಸ್ ಎರೇಸರ್ ಕೂಡ ಕೊಟ್ಟಿದ್ದಾರೆ, ಕೊಟ್ಟರು. ನೋಡಿ ಅವ್ರ ಚಿಕ್ಕಪ್ಪ ಇದೊಂದು ಜಾಮಿಟ್ರಿ ಬಾಕ್ಸ್ ಕೂಡ ಕೊಡಿಸಿದ್ದಾರೆ, ತುಂಬ ಚೆನ್ನಾಗಿದೆ ನೋಡಿ. ಆಮೇಲೆ ಇಲ್ಲೇ ಓಪನ್ ಮಾಡಿಕೊಂಡು ಶಾರ್ಪ್ ಮಾಡ್ಬೋದು, ತೋರಿಸ್ತೀನಿ ರೀ. ಇಲ್ಲೇ ಓಪನ್ ಮಾಡಿಕೊಂಡು ಇಲ್ಲಿ ಹೀಗೆ ಶಾರ್ಪ್ ಮಾಡ್ಬೋದು. ಶಾರ್ಪ್ ಮಾಡಿರೋ ವೇಸ್ಟ್ ಎಲ್ಲ ಇಲ್ಲಿರುತ್ತೆ. ಸೊ ನಾವು ಆಮೇಲೆ ಹೀಗೆ ತಕ್ಕೋಬೋದು. ಸೊ ಈ ಥರ ಚೆನ್ನಾಗಿದೆ. ಇದೆಲ್ಲ ನಾವು ಓದಬೇಕಾದ್ರೆ ಇರಲಿಲ್ಲ. ನಾವು ಓದಬೇಕಾದ್ರೆ ನಮಗೆ ಜಾಮಿಟ್ರಿನೇ ಇರಲಿಲ್ಲ, ಇನ್ನು ಇದೆಲ್ಲ ಎಲ್ಲಿತ್ತು. ಸೊ
ಇದೆ. ಸೊ ಇಷ್ಟೆಲ್ಲ ಪ್ರಿಪ್ರೇಷನ್ ಮಾಡ್ಕೊಂಡಿದ್ದೀವಿ ನಾವು. ಆ್ಯಂಡ್ ಅವನು ಅಷ್ಟು ದೂರ ಸ್ಕೂಲ್ಗೆ ಹೋಗ್ತಾನ ಇಲ್ಲ ಅನ್ನೋದೇ ಒಂದು ಡೌಟ್ ಇದೆ ನಮಗೆ. ನಾಳೆ ಹೋಗಬೇಕು ಅವನು. ಸೊ ಡೌಟ್ ಇದೆ. ಇಷ್ಟು ದಿನ ಮನೆ ಪಕ್ಕದಲ್ಲೇ ಇದ್ದ. ಸೊ ಅವನಿಗೆ ಸ್ಕೂಲ್ಗೆ ಹೋಗಿದ್ದಾನೆ ಅಥವಾ ನಮ್ಮಿಂದ ಎಲ್ಲೋ ದೂರ ಹೋಗಿದ್ದಾನೆ ಅಂತ ಅನ್ನಿಸ್ತಾ ಇರಲಿಲ್ಲ. ಸೊ ಈಗ ತುಂಬ ದೂರ ಸ್ಕೂಲಿಗೆ ಕಳಿಸ್ಬೇಕು. ಆ್ಯಕ್ಚುಲಿ ಬಸ್ ಬರುತ್ತೆ ಮನೆ ಹತ್ರ, ಚಿಕ್ಕ ವ್ಯಾನು, ಅದರಲ್ಲಿ ಕಳಿಸ್ಬೇಕು ಅವನನ್ನು. ಸೊ ಹೋಗೋ ಧೈರ್ಯ ಮಾಡ್ತಾನ ಏನು ಅಂತ ಹೇಳಿ ನೋಡಬೇಕು. ಮಾರನೇ ದಿನ ಬೆಳಿಗ್ಗೆ ರೆಡಿ ಮಾಡಿದ್ದೀನಿ. ಸೊ ವ್ಯಾನಿಗೋಸ್ಕರ ವೆಯ್ಟ್ ಮಾಡ್ತಾಯಿದ್ದೀವಿ. ಸೊ ಕಲರ್ ಡ್ರೆಸ್ಸೇ, ಇನ್ನು ಯೂನಿಫಾರ್ಮ್ ಕೊಟ್ಟಿಲ್ಲ, 1 or 2 ಮಂತ್ ಲೇಟ್ ಆಗುತ್ತಂತೆ. ಸೊ ವ್ಯಾನಿಗೆ ಹಚ್ಚುವಾಗ ಅಳ್ತಾನೆ, ಏನಾದರೂ ಮಾಡ್ತಾನೆ ಅಂತ ಹೇಳ್ಕೊಂಡು ನಾವು ಎಕ್ಸ್ಪೆಕ್ಟ್ ಮಾಡ್ಕೊಂಡು ಮನೆ ಮಂದಿ ಎಲ್ಲ ನಿಂತ್ಕೊಂಡು ಅವನನ್ನು ಕಳಿಸ್ತಾ ಇದ್ವಿ. ಬಟ್ ಅವನು ಮಾತ್ರ ವ್ಯಾನಲ್ಲಿ ಕೂತ್ಕೊಂಡು ನಮ್ಮ ಕಡೆ ತಿರುಗಿ ನೋಡಲಿಲ್ಲ, ಬಾಯ್ ಕೂಡ ಮಾಡಲಿಲ್ಲ. ಅದು ಖುಷಿನೋ ಅಥವಾ ಬೇಜಾರೋ ಅಥವಾ ಇನ್ನೊಂದೋ ಗೊತ್ತಾಗಲಿಲ್ಲ ನಮಗೆ. ಸೊ ನಮ್ಮ ಕಡೆನೇ ತಿರುಗಿ ನೋಡಲಿಲ್ಲ, ಹಾಗೇ ಸುಮ್ಮನೆ ಕೂತ್ಕೊಂಡು ರೊಯ್ ಅಂತ ಹೋಗೇ ಬಿಟ್ಟ. ಸೊ ಆಮೇಲೆ ನಾವು ಸ್ಕೂಲ್ ಹತ್ರ ಹೋಗಿದ್ವಿ. ಅವನಿಗೆ ಗೊತ್ತಿರಲಿಲ್ಲ ನಾವು ಸ್ಕೂಲ್ ಹತ್ರ ಹೋಗಿರೋದು. ಸೊ ಫಸ್ಟ್ ಡೇ ಅಲ್ವಾ, ಸೊ ಏನು ಮಾಡ್ತಿದ್ದಾನೆ ಸ್ಕೂಲಲ್ಲಿ ಅಂತ ಹೇಳ್ಬಿಟ್ಟು ನಾನು ಒಂದು ಸ್ಕೂಲ್ ನೋಡಿರಲಿಲ್ಲ, ಹಾಗೆ ನೋಡಿಕೊಂಡು ಹೋಗೋಣ ಅಂತ ಹೇಳಿಬಿಟ್ಟು ಬಂದ್ವಿ. ಇದೇ ಅವ್ನ ಸ್ಕೂಲು. ಪರವಾಗಿಲ್ಲ, ಆರಾಮಾಗೆ ಇದ್ದ ಅಲ್ಲಿ. ಸೊ ಹಾಗೆ ನಾವು ವಾಪಸ್ ಬಂದ್ವಿ. ಸಂಜೆ ಆಗೋದನ್ನೇ ನಾವು ಕೂಡ ಕಾಯ್ತಾ ಇದ್ವಿ. ಮೋಸ್ಟ್ಲಿ ಅವನು ಕೂಡ ಅದನ್ನೇ ಕಾಯ್ತಾ ಇದ್ದ ಅಂತ ಅನಿಸತ್ತೆ. ಸೊ 4:15ಗೆ ಒಂದು ವ್ಯಾನ್ ಬರುತ್ತೆ ಮನೆ ಹತ್ರ. ಸೊ ಬಂತು, ನಾವು ಅದನ್ನೇ ಕಾಯ್ತಾ ಇದ್ವಿ. ಬಂದ ತಕ್ಷಣ ಅವ್ನು ಕರ್ಕೊಬರೋಕ್ಕೆ ಅಂತ ನಾನು ನನ್ನ ಮಗಳು ಹೋದ್ವಿ. ಇದು ಆ್ಯಕ್ಚುಲಿ ತುಂಬ ಬಿಸಿಲಿದ್ದರಿಂದ ವೀಡಿಯೋ ಅಷ್ಟು ಸರಿಯಾಗಿ ಬರಲಿಲ್ಲ. ಸೊ ಮುಖ ನೋಡಿದ ತಕ್ಷಣ ಫುಲ್ಲು ಮುಖ ಡಲ್ಲಾಗಿತ್ತು. ಬೆಳಿಗ್ಗೆ ಇದ್ದಂಥ ಜೋಶು ಬರುವಾಗ ಇರಲಿಲ್ಲ. ಹತ್ತಿದ್ದ ಅಂತ ಹೇಳಿ ಅಂತ ಅನಿಸತ್ತೆ ನನಗೆ. ಸೊ ಬಂದು ಯಾರ ಹತ್ರನೂ ಮಾತಾಡಲಿಲ್ಲ. ಸೊ ಸ್ಕೂಲ್ ಹೇಗಿತ್ತು ಏನೂ ಹೇಳಲಿಲ್ಲ. ಸೊ ಫಸ್ಟ್ ಡೇ ಎಲ್ಲ, ಸೆಕೆಂಡ್ನೇ ಡೇಯಿಂದ ಅಡ್ಜಸ್ಟ್ ಆಗ್ತಾನೆ ಅಂತ ಅಂದ್ಕೊಂಡು ನಾವು ಕೂಡ ಸುಮ್ಮನಾದ್ವಿ. ಸೊ ಇಷ್ಟು ಅವನನ್ನು ಫಸ್ಟ್ ಡೇ ಸ್ಕೂಲಿಗೆ ಕಳಿಸುವಂಥ ಕಥೆ ಆಗಿತ್ತು. ಸೊ ಇವತ್ತಿನ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಹಾಗೆ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಸೋ ಮಚ್.